ಫಸ್ಟ್ ಜಮೀರ್ ಅವ್ರು ಹೇಳಿದ್ರು, ಇವರು ಹೇಳ್ತಾ ಇದ್ರು 14% ಪಾಪ್ಯುಲೇಷನ್ ಇದೆ, 60,000 ಕೋಟಿ ಕೊಡಬೇಕಾಗಿತ್ತು, ಕಡಿಮೆ ಕೊಟ್ಟಿದ್ದಾರೆ ಅಂತ. ಕಮಾನ್, ಇವತ್ತು ಇಡೀ ದೇಶದಲ್ಲಿ ವಕ್ಫ್ ಬೋರ್ಡ್ ನಂಬರ್ 3 3 ಲಕ್ಷ ಕೋಟಿಗಿಂತ ಅಧಿಕ ಆಸ್ತಿ ಇದೆ ಆಫ್ಟರ್ ಡಿಫೆನ್ಸ್ ರೈಲ್ವೇಸ್. ಕರ್ನಾಟಕದಲ್ಲೂ ಅಷ್ಟೇ 68,000 ವಕ್ಫ್ ಪ್ರಾಪರ್ಟಿಗಳಿದೆ. ಸೊ ಮುಸ್ಲಿಂ ಧರ್ಮ ಆ ಲೆಕ್ಕದಲ್ಲಿ ನೋಡೋಕಾದ್ರೆ ರಿಚೆಸ್ಟ್ ಧರ್ಮ ಅದು. ಅಷ್ಟು ಇದ್ಕೊಂಡು ಇವ್ರು ಇನ್ನೂ ಜಾಸ್ತಿ ಕೊಡ್ಬೇಕಿತ್ತು ಅಂತ ಹೇಳೋದು ಇದೊಂಥರ ಇದು ಓಲೈಕೆಲ್ಲ ಋಣ ಸಂದಾಯದ ಪರಮಾವಧಿ ಇದು. ಸೊ ಆದ್ರಿಂದ ಆ ಸ್ಟೇಟ್ಮೆಂಟ್ ವಾಪಸ್ ತಗೋಬೇಕು ಅವರು. ನೆಕ್ಸ್ಟ್ ಪ್ರಿಯಾಂಕಾ ಖರ್ಗೆ ಅವ್ರ ಮಾತು ಕೇಳಿಸ್ಕೊಂಡೆ ನಾನು. ಮೋದಿ ಅವ್ರಿಗೆ ಬಜೆಟ್ ಮಂಡನೆ ಮಾಡಕ್ ಬರಲ್ಲ, ಬಿಜೆಪಿ ಅವ್ರಿಗೆ ಬರ ಏನೋ ಮಾತಾಡ್ತಾರೆ ಗೊತ್ತಿಲ್ಲ ಅಂತ. ಲೆಟ್ ಮಿ ಟೆಲ್ ಯು ಮಿಸ್ಟರ್ ಪ್ರಿಯಾಂಕಾ ಖರ್ಗೆ ಅವರೇ, ನೋಡಿ ನಿಮ್ಮ ಇಲಾಖೆ ಯಾವುದು, ಗ್ರಾಮೀಣಾಭಿವೃದ್ಧಿ ಆಮೇಲೆ IT-BT ತಂತ್ರಜ್ಞಾನ ಇಲಾಖೆ ಇದೆಯಲ್ಲ, ಈ ಇಲಾಖೆಯಲ್ಲಿ 24-25 ಒಂದು ಪ್ರಗತಿ ತಗೊಂಡ್ರೆ ನೀವು ಯಾವ ರೀತಿ ಡೆವಲಪ್ ಮಾಡಿದ್ರೆ, ಎಷ್ಟು ಹಣ ಹಂಚಿಕೆ ಮಾಡಿ ಯುಟಿಲೈಸ್ ಮಾಡಿದಿರಾ ಅನ್ಕೊಂಡ್ರೆ IT-BT ಇಸ್ ದ ಲೋಯೆಸ್ಟ್. ಬರೀ 16% ಅಷ್ಟೇ ಟಿಲ್ ಫೆಬ್ರವರಿ. ಗ್ರಾಮೀಣಾಭಿವೃದ್ಧಿ ಕೇವಲ 45% ಅಷ್ಟೇ. ಲೆಸ್ ದ್ಯಾನ್ 50% ನೀವು ಅಭಿವೃದ್ಧಿ ಮಾಡ್ಬಿಟ್ಟು ನಿಮ್ಮ ಇಲಾಖೆನ ನೀವು ಬೇರೆಯವ್ರ ಬಗ್ಗೆ ಮಾತಾಡ್ತೀರಾ. ನೆಕ್ಸ್ಟ್ ಕೊನೆಗೆ ಈ 3 ಅವರ್ 25 ನಿಮಿಷ ಬಜೆಟ್ ಓದಂತ ಸಿದ್ದರಾಮಯ್ಯನವರ ಬಜೆಟ್ ನಲ್ಲಿ ನಮ್ಗೆ ಒಟ್ಟಾರೆ ಕಂಡಿದ್ದು ಏನು ಅಂತ ಹೇಳಿದ್ರೆ, ಈ ವರ್ಷದ ಸಾಲ 1,16,000 ಕೋಟಿ, ಕಳೆದ 2 ವರ್ಷದ ಸೇರಿಸಿ ಒಟ್ಟು 3,06,000 ಕೋಟಿನ ಆಡ್ ಮಾಡಿ ರಾಜ್ಯದ ಸಾಲನ 7 ಲಕ್ಷ ಕೋಟಿಗೆ ತಗೊಂಡೋಗಿ, ಇದು ಇವರ ಕೊನೆ ಬಜೆಟ್ ನಲ್ಲಿ ನೆಕ್ಸ್ಟ್ DK ಶಿವಕುಮಾರ್ ಅವರ ತಲೆ ಮೇಲೆ ಬಂಡೆ ಎಳೆದ್ಬಿಟ್ರು ಅಷ್ಟೇ ಲಿಟ್ರಲಿ. ಸೊ DK ಶಿವಕುಮಾರ್ ತಲೆ ಮೇಲೆ ಬಂಡೆ ಎಳೆಕೊಂಡು ನೆಕ್ಸ್ಟ್ ಬಜೆಟ್ ಮಂಡನೆ ಮಾಡಬೇಕು. ರಾಜ್ಯದ ಜನತೆ ತಲೆ ಮೇಲೆ ಅಷ್ಟೇ ದೊಡ್ಡದಾಗಿ ಬಂಡೆ ಎಳೆದ್ಬಿಟ್ಟು ಸಾಲದ ಬಜೆಟ್ ಹಲಾಲ್ ಬಜೆಟ್ ಬಿಟ್ರೆ ಮತ್ತೆ ಏನೂ ಇಲ್ಲ.